ರಘು ಅವರೇ, ಸಂಜನಾ ಅವರೇ, ವಿರಾಟ್ ಅವರೇ, ನಮಸ್ತೆ. ನಮಸ್ತೆ. ನಾವು ಜಸ್ಟ್ ಈಗ ಆಫ್ ಕ್ಯಾಮ್ರಾ ಒಂದು ಟಾಪಿಕ್ ಮಾತಾಡ್ತಿದ್ವಿ, ಅಲ್ಲಿಂದ ತಗೊಂಡ್ಬರೋಣ ಅಂತ. ಈ OTT ಎಕ್ಸ್ಪ್ಲೋಷನ್ ಆದಮೇಲೆ ಪ್ರೇಕ್ಷಕರಿಗೆ ಎಕ್ಸ್ಪೋಜರ್ ಹೆಚ್ಚು ಸಿಕ್ಕಿದೆ, ರೈಟ್? ಅವ್ರು ಪ್ರೇಕ್ಷಕರಾಗಿ ನಾವೆಲ್ಲರೂ ಬೇರೆ ಬೇರೆ ರೀತಿಯ ಕಾಂಟೆಂಟ್ಗೆ, ಬೇರೆ ಬೇರೆ ರೀತಿಯ ಕಾಂಟೆಂಟ್ನ ಟ್ರೀಟ್ಮೆಂಟ್ಗೆ ಎಕ್ಸ್ಪೋಸ್ ಆಗಿದ್ದೀವಿ. ಈ ಒಂದು ಎರಾನಲ್ಲಿ ನನಗನ್ಸೋದು ಆ ಎಕ್ಸ್ಪ್ಲೋಷನ್ ಆದ ವೇಗದಲ್ಲಿ ಇಂಡಸ್ಟ್ರಿ ಆಗಲಿ, ಇಂಡಸ್ಟ್ರಿಯಲ್ಲಿ ಇರೋರಾಗಲಿ, ವಿಚ್ ಇಸ್ ಕಲಾವಿದರು ಅಂಡ್ ತಂತ್ರಜ್ಞರು, ಆಲ್ ಆಫ್ ದಟ್, are you able to keep up or keep pace with the kind of exposure that the audience is getting today ಅಂತ? As actors, ನಿಮ್ ಈ OTT ಎಕ್ಸ್ಪೋಷನ್ ಇಂದ ಆಕ್ಟರ್ಸ್ ಗೆ ಏನಾದರೂ ಬದಲಾವಣೆ ಆಗಿದೆಯಾ? ಸರ್, ಐ ಥಿಂಕ್ ನಾನ್ ಅಬ್ಸರ್ವ್ ಮಾಡ್ದಂಗೆ, ಇವನ್ ಆಸ್ ಅನ್ ಆಡಿಯನ್ಸ್ ಆಕ್ಟರ್ ಆಗಿ ಅಲ್ದೇನು ಅಂಡ್ ಫ್ರೆಂಡ್ಸ್ ಹೇಳಿ ಕೂಡ ವಾಟ್ ಐ ಫೆಲ್ಟ್ ಇಸ್, ನಾವ್ ಮುಂಚೆ ನಾನ್ ಅಟ್ ಲೀಸ್ಟ್ ಮುಂಚೆ ನೀವ್ ಹೇಳ್ದಂಗೆ ನಮ್ಮ ಕಲ್ಚರ್ ತಕ್ಕಂಗೆ ಎಕ್ಸ್ಪ್ರೆಷನ್ಸ್ ನ ಸ್ವಲ್ಪ ಜಾಸ್ತಿ ಎಮೋಟ್ ಮಾಡ್ತೀವಿ ಅಂಡ್ ಲಿಟಲ್ ಬಿಟ್ ಆಫ್ ಡ್ರಾಮಾ ಇರ್ತಾ ಇತ್ತು. ಅಂಡ್ ನಾವು OTT ಬಂದ್ಮೇಲೆ ಐ ಥಿಂಕ್ ಕಾಂಪಿಟೇಷನ್ ಹೆಂಗಾಗಿದೆ ಅಂದ್ರೆ, ನಾನ್ ಬರೀ ನನ್ನ ಫೀಲ್ಡ್ ಅಲ್ಲಿ ಇರೋ ನಮ್ಮ ಸೌತ್ ಆಕ್ಟರ್ಸ್ ಜೊತೆ ಕಾಂಪೀಟ್ ಮಾಡಲ್ಲ. ಐ ಆಮ್ ಆಲ್ಸೋ ಕಾಂಪೀಟಿಂಗ್ ವಿತ್ ಸಮ್ ಜಾಪನೀಸ್ ಅಲ್ಲಿ ಹೇಳ್ದಂಗೆ ಬೇರೆ ನೋಡ್ತಾ ಇರ್ತಾರೆ, ಅವ್ರ ಜೊತೆ ಕೂಡ ಕಾಂಪೀಟ್ ಮಾಡ್ಬೇಕಾಗಿರೋದ್ರಿಂದ ಅಂದ್ರೆ ಎಷ್ಟು ನ್ಯಾಚುರಲ್ ಆಗಿ ಸಟಲ್ ಆಗಿ ಆಕ್ಟ್ ಮಾಡೋದು ಟುಡೇ ಇಸ್ ಪೀಪಲ್ ಕನೆಕ್ಟ್ ಟು ದ್ಯಾಟ್ ಮೋರ್, ವೆರಿ ರಿಯಲಿಸ್ಟಿಕ್ ಆಕ್ಟಿಂಗ್ ಗೆ. ಸೊ ಐ ಥಿಂಕ್ ನಾನ್ ಪೋಸ್ಟ್ ಕೋವಿಡ್ ಇದು ಐ ಬೀನ್ ಟ್ರೈಂಗ್ ಟು ಲರ್ನ್ ಅಡಾಪ್ಟ್ ದ್ಯಾಟ್ ಆಕ್ಟಿಂಗ್. ಇನ್ನ ಜಾಸ್ತಿ ಕನೆಕ್ಟ್ ಆಗ್ಬೋದು, ಇನ್ನ ಅದು ರಿಯಲಿಸ್ಟಿಕ್ ಅನ್ಸ್ಬೇಕು ಜನಕ್ಕೆ ಅಂತ. ಸೊ ಪ್ರಾಬ್ಲಿ ದಟ್ ಇಸ್ ಒನ್ ಇದು ನಾನು ಚೇಂಜ್ ಮಾಡ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ post. But I have a different opinion in this, sir, because I feel every 100 kilometers the way people live and our dressing irbodu, our emotions irbodu, the way they behave ella change agat. I feel see, if you go to Tamil movies, it's more of natural kind of cinemas. If you come to Telugu, it's more of commercial expression, emotion, everything will be like larger than life. If you come to Kannada, I feel somewhere we are in between them, not too much to this extent, not too much to this extent. ಸರ್ಫೇಸ್ ಲೆವೆಲ್, ಅವ್ರು ತುಂಬಾ ಡೀಪ್ ಆಗಿ ಹೋಗಲ್ಲ. ಸೊ ನಮ್ಮಲ್ಲಿ ಅಂದ್ರೆ ಎಮೋಷನ್ಸ್ ನಾವು ನೋಡ್ತೀವಲ್ಲ, and I think that also parameters keep changing. If you see like abroad movies and all, English movies, I was watching a movie called the love of my life ಅಂತ ಒಂದು ಮೂವಿ. ಅದರಲ್ಲಿ he'll call like your mom is dead or something. The way he settle, he'll leave everything, like he'll go there, he'll be like sumne mon ಮಾಡಿ like ಬರ್ತದೆ. ಇಲ್ಲಿ the same scene, if your mom is dead, how you'll express to make the normal audience to feel. I feel it depends on the script, and ಆ script ಗೆ ಆ characterization ಗೆ ಒಂದು boundary ಇರುತ್ತೆ sir. I think we have to perform in that boundary ಅಂತ I feel. So it is a privilege to be an actor. 100%. Right. So ಬಟ್ ನಾವು ಒಬ್ಬ ಆಕ್ಟರ್ ಆಗುವಾಗ ಅಥವಾ ಆಕ್ಟಿಂಗ್ ಅನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳುವಾಗ ಇಷ್ಟೆಲ್ಲ ನಮಗೆ ಗೊತ್ತಿರಲ್ಲ. ಇಟ್ಸ್ ಅ ಪ್ರಿವಿಲೇಜ್ ಟು ಬಿ ಅನ್ ಆಕ್ಟರ್, ಇದೆಲ್ಲ ಹೋಗ್ತಾ ಕಲಿತೀವಿ. ಸೊ ವೈ ಡಿಡ್ ಯು ಪಿಕ್ ಅಪ್ ಆಕ್ಟಿಂಗ್? ಸೊ ಫಾರ್ ಮೀ, ನೀವ್ ಹೇಳ್ದಂಗೆ ನಾನು ಆಕ್ಟರ್ ಆಗ್ಬೇಕಂತಾನೆ ಅನ್ಕೊಂಡಿಲ್ಲ ಫಸ್ಟ್ ಆಫ್ ಆಲ್. ಸೊ ವೆನ್ ಮೈ ಫಸ್ಟ್ 3 projects ಬಿಕೇಮ್ ತುಂಬಾ ಒಳ್ಳೆ ನೇಮ್ ಮಾಡ್ತು, 3 ಪ್ರಾಜೆಕ್ಟ್. ಸೊ ಅಂಟಿಲ್ ದೆನ್ ನಂಗೆ ಗೊತ್ತಿಲ್ಲ ದಟ್ ಐ ವಾಂಟೆಡ್ ಟು ಬಿಕಮ್ ಅನ್ ಆಕ್ಟರ್, ಅಥವಾ ದ ಹಂಗರ್ ಐ ಹ್ಯಾಡ್ ಸಕ್ಸಸ್ಗೆ, ಅಥವಾ ಕಲಿಬೇಕು ನಾನು ಅನ್ನೋದು ಏನು ಗೊತ್ತಿಲ್ಲ, ಬಿಕಾಸ್ ಮಾಡಿದ್ದೆಲ್ಲ ಹಿಟ್ ಆಗ್ತಾ ಇದೆ ತರ. ಸೊ ಓನ್ಲಿ ವೆನ್ ದ 4th one ಕೇಮ್ ಬ್ಯಾಕ್ ವಾಸ್ ವೆನ್ ಐ ರಿಯಲೈಸ್ಡ್ ಓಕೆ, ಏನ್ ವರ್ಕ್ ಮಾಡ್ಬೇಕು ಅಂಡ್ ಐ ರಿಯಲಿ ವಾಂಟ್ ಟು ಡೂ ದಿಸ್, ಹೌ ಮಚ್ ಐ ವಾಸ್ ಎಂಜಾಯಿಂಗ್ ಆಕ್ಟಿಂಗ್ ಅಂತ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಒಂದು, ಹನಿಮೂನ್ ಅಂತ ಶಿವಣ್ಣ ಸರ್ ಪ್ರೊಡಕ್ಷನ್ ಅಲ್ಲಿ ಒಂದು ವೆಬ್ ಸೀರೀಸ್ ಮಾಡಿದೆ. ಆಮೇಲೆ ಸಲಗ ಬಂತು, ಫಿಲ್ಮ್ ಸೆಕೆಂಡ್, ವೆಬ್ ಸೀರೀಸ್ ಮಾಡಿದ್ದೆ ನಾನು. ಸೊ 3 ತುಂಬಾ ಚೆನ್ನಾಗಿ ಹೋಯ್ತು. ಸೊ ಅದಾದ್ಮೇಲೆ ನಾನು ಸೀರಿಯಸ್ ಆಗಿ ತಗೊಳಕ್ ಸ್ಟಾರ್ಟ್ ಮಾಡಿದ್ದು, ದಟ್ ನೋ ನಾನು ಮಾಡ್ಬೇಕಿಲ್ಲಿ ಅಂಡ್ ಪೀಪಲ್ ಆರ್ ಲೈಕಿಂಗ್ ವಾಟ್ ಐ ಆಮ್ ಡೂಯಿಂಗ್. ಬಟ್ ವೆಬ್ ಸೀರೀಸ್ ಮಾಡುವಾಗಲೂ ಕೆಲಸ ಮಾಡ್ತಾ ಇದ್ರ ಆಫೀಸ್ ಅಲ್ಲಿ? ಇಲ್ಲ, ಫಸ್ಟ್ ಸಿನಿಮಾ ಮಾಡ್ಬೇಕಂದ್ರೆ ಕ್ವಿಟ್ ಮಾಡ್ಬಿಡುತ್ತೆ. ಸರಿ, ಪ್ಲೀಸ್ ಗೋ ಆನ್. ಸೊ 3 ಆನ್ ದಿ ಟ್ರಾಟ್ ಒಳ್ಳೆ ಫೀಡ್ಬ್ಯಾಕ್ ಬಂದಿತ್ತು. ಓ ಯೆಸ್. ಅಂಡ್ ವೆನ್ ದಿ 4th one did not work or whatever you are saying, ಆಗ ನಾನು ಕೂತು ಅನಲೈಸ್ ಮಾಡ್ಕೊಂಡೆ ಅಂತಾನ? ಯಾ, ಅಂದ್ರೆ ಅಲ್ಲಿವರೆಗೂ ನಾನು ಇದೇ ಮಾಡ್ಬೇಕು ಅನ್ನೋ ಗ್ಯಾರಂಟಿ ಇರ್ಲಿಲ್ಲ ನನ್ಗೆ, ಅಥವಾ ನಾನು ಎಷ್ಟು ಎಫರ್ಟ್ಸ್ ಹಾಕಿ ಇನ್ನ ಏನೇನ್ ಮಾಡ್ಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಏನೂ ಇರ್ಲಿಲ್ಲ. ಮಾಡಿದ್ದೆಲ್ಲ ಅಕ್ಸೆಪ್ಟ್ ಆಗ್ತದೆ, ಚೆನ್ನಾಗ್ ಆಗ್ತದೆ ಅಷ್ಟಿದ್ದು ಇದ್ದಿದ್ದು.
ಸೊ ಓನ್ಲಿ ಅದು ಫೇಲ್ ಆದಾಗ ಐ ಸ್ಟಾರ್ಟೆಡ್ ಥಿಂಕಿಂಗ್ ಇಲ್ಲ ನಾನು ಇಲ್ಲೇ ಇರಬೇಕು, ಇದು ಮಾಡಬೇಕು, ಇದು ಕಲಿಬೇಕು, ಅಥವಾ ನೆಕ್ಸ್ಟ್ ಅಕ್ಸೆಪ್ಟ್ ಆಗಬೇಕು, ಚೆನ್ನಾಗಿ ಆಗಬೇಕು ಅಂದ್ರೆ ಏನೇನು ಮಾಡಬೇಕು, ಆ ಹೋಮ್ ವರ್ಕ್ಸ್ ಎಲ್ಲ ದೆನ್ ಐ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಫಾರ್ ಇಟ್. ಸೊ ಐ ಡೋಂಟ್ ಇವನ್ ರಿಮೆಂಬರ್ ಆರ್ ರೀಕಾಲ್ ನಿಮ್ಮ 4ನೇ ಚಿತ್ರ ಯಾವುದು ನಂಗೆ ಗೊತ್ತಾಗ್ತಾ ಇಲ್ಲ, ಹೆಸರು ಬೇಡ ನನಗೆ. ಆದರೆ ಈ ಅನಾಲಿಸಿಸ್ಗೆ ಕಾರಣ ಫಿಲ್ಮ್ ವರ್ಕ್ ಆಗ್ಲಿಲ್ವಾ ಅಥವಾ ನಿಮ್ಮ ರೋಲ್ ಬಗ್ಗೆ ಸಿಕ್ಕ ಫೀಡ್ಬ್ಯಾಕ್? ನೋ ಸರ್, ಫಿಲ್ಮ್ ವರ್ಕ್ ಆಗಲಿಲ್ಲ. ಸೊ ಐ ಡೋಂಟ್ ನೋ, ಮೇ ಬಿ ಬಿಕಾಸ್ ಅದು ಕೋವಿಡ್ ಮುಂಚೆ, ತುಂಬಾ ಮುಂಚೆ ತೆಗ್ದಿದ್ ಸಿನಿಮಾ. ಕೋವಿಡ್ ಆದ್ಮೇಲೆ ಪೀಪಲ್ ಸೆಡ್ ಕತೆ ಪರವಾಗಿಲ್ಲ, ಬಟ್ ಮೇ ಬಿ ಕೋವಿಡ್ ಆದ್ಮೇಲೆ ಪೀಪಲ್ ಹ್ಯಾಡ್ ಕನ್ಸ್ಯೂಮ್ಡ್ ಅ ಲಾಟ್ ಆಫ್ ಬ್ಯೂಟಿಫುಲ್ ಕಂಟೆಂಟ್ಸ್ ಅಂಡ್ ದಿಸ್ ವಾಸ್ ಅನ್ ಓಲ್ಡ್ ಸ್ಟೋರಿ ವಿಚ್ ವಾಸ್ ಪ್ರೆಸೆಂಟೆಡ್ ಮೇ ಬಿ ಸ್ವಲ್ಪ ಯೂಶುವಲ್ ವೇ ಅಲ್ಲಿ. ಸೊ ಎವ್ರಿಬಡಿ ಸೆಡ್ ಪ್ರಾಬ್ಲಿ ಮುಂಚೆ ಬಂದರೆ ಆಗ್ತಿತ್ತೇನೋ. ಸೊ ನೌ ದಟ್ ಇವಾಗ ಆಗಿರುತ್ತೆ, ಲೈಕ್ ಟೋಟಲ್ ಇಟ್ ವಾಸ್ ಅಲ್ಲ, ಬಟ್ ಇಟ್ಸ್ ಇಂಟ್ರೆಸ್ಟಿಂಗ್ ಆಲ್ಸೋ. ಯೂಶಲಿ ಸಕ್ಸಸ್ ಸಿಕ್ಕಾಗ ಸರಿ ಇದನ್ನೇ ನಾವು ನಮ್ಮ ಪ್ರೊಫೆಷನ್ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ. ಬಟ್ ನೀವು ಹೇಳ್ತಿರೋದು ಅದೆಲ್ಲ ನೋಡ್ಬಿಟ್ಟಿದ್ದೆ, 4ನೇ ಚಿತ್ರ ವರ್ಕ್ ಆಗಿಲ್ಲ ಅಂದಾಗ you took it up seriously ಅಂತ. Yeah, that is when I got to know ನಾನು ಎಷ್ಟು ಹಂಗರ್ ಇದೀನಿ ಈ ಫೀಲ್ಡ್ ಅಲ್ಲಿ. ದಟ್ ಇಸ್ when I got to know ಇನ್ನ ಎಷ್ಟು ವರ್ಕ್ ಮಾಡಕ್ಕೆ ರೆಡಿ ಇದೀನಿ. IT ಲಿ ಇರ್ಬೇಕಂದ್ರೆ ಸರ್ ನನಗೆ ನೈಟ್ ಶಿಫ್ಟ್ಸ್ ಇರ್ತಾ ಇದ್ದು. ಸೊ ಐ ನೋ ಮೈ ಲಿಮಿಟೇಷನ್ಸ್ ಗೊತ್ತಿತ್ತು ನನಗೆ. 1 ನೈಟ್ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ತಲೆನೋವು, ಹೊಟ್ಟೆ ಹಸಿ, ಗ್ಯಾಸ್ಟ್ರಿಕ್ ಎಲ್ಲ. ಹಿಯರ್ 2-3 ನೈಟ್ಸ್ ಕಂಟಿನ್ಯೂಸ್ ಆಗಿ ನಿದ್ದೆ ಇಲ್ಲದೆ ವರ್ಕ್ ಮಾಡಿದ್ರು ಐ ನೋ ದ ಲೆವೆಲ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಐ ಹ್ಯಾಡ್. ಫ್ಲಾಪ್ ಆದ್ರೂ ಕೂಡ ನನ್ನ ಕೆಲ್ಸದ ಬಗ್ಗೆ ನಂಗೆ ಇದ್ದಿದ್ದು ಒಂದು ಪ್ಯಾಷನ್ ನನಗೆ ಗೊತ್ತಾಯ್ತು. ಸೊ ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ಲೈಕ್ ಟೇಕಿಂಗ್ ಇಟ್ ರಿಯಲಿ ಸೀರಿಯಸ್. ಬಟ್ ನೀವು ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿದ್ದೀರಾ? ಡ್ಯಾನ್ಸ್ ಕಲ್ತಿದ್ದೆ. ಯಾವ ಫಾರ್ಮ್ ಕಲ್ತಿದ್ದೀರಾ? ಭರತನಾಟ್ಯಂ. ಓಕೆ, ಸರಿ. ನೀವು IT ಅವರೇ ಗೊತ್ತು. ಬಟ್ ಕಿಸ್ ನಿಮ್ಮನ್ನ ಹುಡ್ಕೊಂಡ್ ಬಂದ ಅಥವಾ ನೀವು ಹುಡುಕ್ತಾ ಇದ್ರಾ? ನಾನು ತುಂಬಾ ಹುಡುಕಿದ ಮೇಲೆ ಸಿಕ್ಕಿದ್ ಕಿಸ್ ಸರ್. ಓಕೆ. ನನಗೆ ಏನ್ ಮಾಡ್ಬೇಕಂತ ಚಿಕ್ಕ ವಯಸ್ಸಿಂದಾನೇ ಅನ್ಕೊಂಡಿದ್ದೆ. ನಾನು ಈಗ ಟೀಚರ್ಸ್ ಕ್ಲಾಸಿಗೆ ಬಂದು ಇಂಟ್ರೊಡ್ಯೂಸ್ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ ಸರ್. ಐ ವಾಸ್ ಟೂ ಮಚ್ ಇಂಟು ಇನ್ಫ್ಲೂಯೆನ್ಸ್ ಆಗಿದ್ರಿಂದ ಸಿನಿಮಾ ಅಂತ ಎದ್ ನಿಂತ್ಕೊಂಡು ಹೀರೋ ಆಗ್ಬೇಕಂತ ಇದೆ. ಆಕ್ಟರ್ ಆಗ್ಲೇಬೇಕು, ಹೀರೋ ಆಗ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಡು. ಬಟ್ ನಮ್ಮನೇಲಿ ಇಟ್ಸ್ ಮೋರ್ ಆಫ್ ಎಜುಕೇಶನ್. ಲೈಕ್ ಡ್ಯಾಡ್ ಎಲ್ಲ ಫುಲ್ ಎಜುಕೇಶನ್ ಅಂತ. ಸೊ ಎಲ್ಲ ಇಂಜಿನಿಯರ್ಸ್, ಡಾಕ್ಟರ್ಸ್ ಈ ತರ ಇರೋದು ಮನೇಲಿ. ನಾನು ಒಬ್ಬ ಔಟ್ ಆಫ್ ದಿ ಬಾಕ್ಸ್ ಟೇಡಾ ಮೇಡ ತರ. ಸೊ ಐ ವಾಸ್ ಇಂಟು ರಂಗಾಯಣ ಕಾಲೇಜ್ ಫೈನಲ್ ಡೇಸ್ ಅಲ್ಲೆಲ್ಲ. ರಂಗಾಯಣ ಸುರೇಶ್ ಬಾಬು ಸರ್ ಮತ್ತೆ ಬಸವಲಿಂಗ ಸರ್ ಜೊತೆ ಇದ್ದೆ. ಅವ್ರ ಜೊತೆ ಬಸು ಸರ್ ಜೊತೆ ಮಲಯಾಳಿ ಮದುಮಗಳು ಮತ್ತೆ ಮಾಯಾಲೋಕ 1, ಮಾಯಾಲೋಕ 2, ಇಕ್ಬಾಲ್ ಕ್ಯಾರೆಕ್ಟರ್ ಮತ್ತೆ ಹಕ್ಕಿ ಪಿಕ್ಕಿ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದೆ. ಕುವೆಂಪು ಯಾನ ಟೋಟಲ್ ಎಂಟರ್ ಇಂಡಿಯಾದಲ್ಲಿ 9 hours ಹಂಸಲೇಖ ಸರ್ ಮ್ಯೂಸಿಕ್ ಮಾಡಿದ್ದೆ ಅದಕ್ಕೆ. ಸೊ ಅದೆಲ್ಲ ಅವ್ರ ಜೊತೆ ಟೋಟಲ್ 17 shows ಮಾಡಿದ್ದೆ. ನಾನು ಇಲ್ಲಿ ನೋಡಿದ್ ಕಲಾಗ್ರಾಮದಲ್ಲಿ ಆಗಿದೆ. ಆಮೇಲೆ ರಂಗಶಂಕರದಲ್ಲಿ ಮಾಯಾಲೋಕ 1, ಮಾಯಾಲೋಕ ಪೂರ್ಣಚಂದ್ರ ತೇಜಸ್ವಿ ಸರ್ ಬರ್ದಿರೋದಾಗಿದೆ. ಅದಾದ್ಮೇಲೆ ಗಾಂಧಿ ವರ್ಸಸ್ ಗಾಂಧಿ, ಈಡಿಪಸ್, ಅದಾದ್ಮೇಲೆ ಮುಖರ್ಜಿಯ ಕನಸು, ತುಂಬಾ ಮಾಡಿದೀವಿ ಸರ್. ಅದ್ ಮಾಡ್ತಾ ಅಂದ್ರೆ ಮನೆಯಲ್ಲಿ ಈಡಿಪಸ್ ಯಾರು? ರಾಜಾರಾಮ್ ಸರ್ ಮಾಡಿದ್ದು? ರಾಜಾರಾಮ್ ಸರ್ ಅಲ್ಲ, ವಿಶ್ವನಾಥ್ ಸರ್, ಮೈಸೂರು ವನರಂಗದಲ್ಲಿ ಮಾಡಿದ್ದು. ಸೊ ಈ ತರ ಇರ್ಬೇಕಾದ್ರೆ ಮನೆಯಲ್ಲಿ ಐ ಮೀನ್ ಓದು, ನೆಕ್ಸ್ಟ್ MS ಮಾಡು, ಇಲ್ಲ ಕೆಲಸ ಮಾಡು, ಅಷ್ಟೇ ಇದೆ ಆಪ್ಷನ್. ಸೊ ನಾನು ಜರ್ಮನಿಗೆ ಹೋದೆ. ಎಲ್ಲ ಏನ್ ಹೇಳಿದಂದ್ರೆ 2 ವರ್ಷ ನೀನ್ ಕೆಲಸ ಮಾಡು, ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ, ದುಡ್ಡು ಮಾಡ್ಕೋ, ಬಾ ವಾಪಸ್ 1-2 ವರ್ಷ ಸಿನಿಮಾ ಟ್ರೈ ಮಾಡು, ಸಿಕ್ಕಿಲ್ಲ ಮತ್ತೆ ಕೆಲ್ಸಕ್ಕೆ ಹೋಗೋದು ಎಕ್ಸ್ಪೀರಿಯನ್ಸ್ ಅಂತ ಫ್ರೆಂಡ್ಸ್ ಕೊಟ್ಟಿದ್ದ ಐಡಿಯಾ. ಬಟ್ ಅಲ್ಲಿ ಹೋದಾಗ ಗೊತ್ತಾಯ್ತು ಅಲ್ಲಿ ವಾತಾವರಣ ಅಂಡ್ ಸೋ ಮೆಕ್ಯಾನಿಕಲ್. ಬೆಳಿಗ್ಗೆ ಎದ್ದು ಸಂಜೆವರೆಗೆ 3 o'clock ಮುಗಿದೋಗೋದಲ್ಲಿ. ದೆನ್ 3 to next day morning ವಾಟ್ ಶುಡ್ ಐ ಡು? 1 week ಫೈನ್ ಅನ್ಸುತ್ತೆ. ಆಮೇಲೆ ದೆನ್ ಐ ಸ್ಟಾರ್ಟೆಡ್, ಐ ಮೀನ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ ಜಾಬಲ್ಲಿ. ದೆನ್ ಐ ವಾಸ್ ಲೈಕ್ ಲೈಫಲ್ಲಿ ಹಿಟ್ ಫ್ಲಾಪ್ ಎರಡೇ ಆಗೋದು. ಇವಾಗ ಡಿಸೈಡ್ ಮಾಡಿದ್ರೆ ಯಾವಾಗಲೂ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಟರ್ಮಿನೇಷನ್ ಲೆಟರ್ ಹಾಕಿ ಇಲ್ಲಿಗೆ ಬಂದು ಮನೆಯಲ್ಲಿ ಸ್ವಲ್ಪ ನಾಮಿನಿ ದುಡ್ಡೆಲ್ಲ ಬಂದಿತ್ತು. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಬ್ಯಾಂಗ್ಳೂರಲ್ಲಿ ಸೀರಿಯಲ್ ಮಾಡಿದೆ ಫಸ್ಟ್, ಜೊತೆಯಲ್ಲಿ ಅಂತ. ಸೊ ಸಿನಿಮಾ ಎಲ್ಲ ಹುಡುಕಿದಾಗ ಸಿನಿಮಾ ಎಲ್ಲ ಚೈಲ್ಡ್ ತರ ಇದ್ದೆ, ಈಗಲೇ ಬೇಡ ಹೋಗಂತ ಹೇಳ್ತಾರೆ. ಸೊ ಸೀರಿಯಲ್ ಸಿಕ್ತು. ಸೀರಿಯಲ್ ಮುಗಿಸಿ ಮತ್ತೆ ಲೀಡ್ ಪಾತ್ರನೇ ಚಿಕ್ಕವನು ದೊಡ್ಡವಳನ್ನ ಲವ್ ಮಾಡೋ ತರ. ಸೊ ಏನೋ ವಯಸ್ಸುಗಳ ನಡುವೆ ಮನಸ್ಸುಗಳ ಮದುವೆ ಅಂತ. ಸೊ ಅದ್ ಸಿಕ್ತು, ಅದು ಮುಗಿಸಿ ಮತ್ತೆ ಸಿನಿಮಾಗೆ ಬಂದಿದ್ ಯಾವ್ದು ಒಪ್ಕೊಂಡಿರ್ಲಿಲ್ಲ. ಸೊ ಒಳ್ಳೆ ರೀತಿಯಲ್ಲ ಲಾಂಚ್ ಆಗ್ಬೇಕು ಅಂತ ಅದ ಸೀರಿಯಲ್ ಪೀಕ್ ಆಫ್ ದಿ ಕೆರಿಯರ್. ಫಸ್ಟ್ ಟೈಮ್ ಕನ್ನಡದಲ್ಲಿ 14 ಕ್ರಾಸ್ ಮಾಡಿದ್ದ ಸೀರಿಯಲ್ ನಮ್ದು. TRP. ಅದಾದ್ಮೇಲೆ ತುಂಬಾ ಸೀರಿಯಲ್ಸ್ ಆಫರ್ ಇತ್ತು, ಅಗ್ನಿ ಸಾಕ್ಷಿ, ರಾಧಾರಮಣ, ಸೋ ಮೆನಿ. ಆ ಟೈಮಲ್ಲಿ ಅದು ಬೇಡ ಅಂತ ಮತ್ತೆ ಕಂಫರ್ಟ್ ಲೆವೆಲ್ ಹೋಗ್ತಾ ಇತ್ತು, ಯಾಕಂದ್ರೆ ಮಂತ್ಲಿ ಒಳ್ಳೆ ಪೇಮೆಂಟ್ ಇತ್ತು. ಸಮ್ವೇರ್ ಐ ಫೆಲ್ಟ್ ಐ ಆಮ್ ಈಸಿ ಆಗ್ತಾ ಇದೀನಿ ನಾನು ಅಂತ. ಸೊ ಬೇಡ, ಸಿನಿಮಾಗೆ ಹೋಗೋಣ, ಆಯ್ತು ಇದರಲ್ಲಿ ಎಲ್ಲ ರೆಕಗ್ನಿಷನ್. ಸೊ ಸಿನಿಮಾಗೆ ಅಂತ ಬಂದೆ. ಅಲ್ಲೊಂದು 2 years
ಮತ್ತೆ ಇದಾಯ್ತು ಕಿಸ್ ಸಿಗಕ್ಕೆ. ಅದಾದ್ಮೇಲೆ ಕಿಸ್ ಸಿಕ್ಕಿ ಅದು ಮುಗಿಸಿ ಆಮೇಲೆ ಸೊ ಆಮೇಲೆ ಇಟ್ COVID ವಾಸ್ ಅ ಬಂತು. ಲಾಂಗ್ ಜರ್ನಿ. ಬಟ್ ಆಕ್ಚುಲಿ ಇಟ್ಸ್ ಗುಡ್. ಈ ಸೀರಿಯಲ್ ಟು ಸಿನಿಮಾ ಟ್ರಾನ್ಸಿಷನ್ ಎಲ್ರಿಗೂ ಸಕ್ಸಸ್ಫುಲ್ ಆಗಿ ವರ್ಕೌಟ್ ಆಗಲ್ಲ ಅಲ್ಲ. ಬ್ರೇಕ್ ಡೌನ್ ಡೇಸ್ ಮೆನಿ ಬರುತ್ತೆ ಸರ್. ಅಂದ್ರೆ ಈಗ ಕೆಲವು ಸಿನಿಮಾಗಳು ಸಿಗತ್ತೆ, ನೇಮ್ಸ್ ಬೇಡ, ಆ ಸಿನಿಮಾ ಎಲ್ಲ ಇಟ್ ಡಿಂಟ್ ವರ್ಕ್ ಅಂದ್ರೆ. ಬಟ್ ಅವಾಗ ನಮ್ಗೆ ಏನಿರುತ್ತೆ ಅಂದ್ರೆ ಆಪ್ಷನ್ಸ್ ಕಡಿಮೆ ಇರುತ್ತೆ. ನಾವು ಕೇಳಿದ್ರೆ ಯಾರು ಮಾಡಲ್ಲ ಯೂಶಲಿ. ಕರೆಕ್ಟ್. ಬಂದಿದ್ರಲ್ಲಿ ನಾವು ಪಿಕ್ ಮಾಡ್ಬೇಕು. ಆ ಬಂದಿದ್ರಲ್ಲಿ ಚೆನ್ನಾಗಿರೋದನ್ನ ಪಿಕ್ ಮಾಡ್ಬೇಕು. ಬಂದಿರೋದೇ ಓಕೆ ಓಕೆ ಇದ್ರೆ ಆ ಓಕೆ ಓಕೆ ಇರೋದ್ ಬೆಟರ್ ಪಿಕ್ ಮಾಡ್ಬೇಕು. ಸೊ ಅದಕ್ಕೆ ಏನ್ ಮಾಡ್ದೆ, ನಾನೇ ಒಬ್ರಿಂದ ಬಿದ್ದು ಡೈರೆಕ್ಟರ್. ಸೊ ಐ ವೆಂಟ್ ಮೋರ್ ದನ್ 3 months ಅವ್ರ ಮನೆಗೆ ಹೋಗಿ ಸರ್. ಈ ಪೆಸ್ಟರ್ಡ್ ಸೊ ಮನೆ ಮುಂದೆ ಹೋಗಿ ಪಾಪ ನಾನು ಅವ್ರ ಕಾರ್ ನಂಬರ್ ನೋಡ್ಕೊಂಡು ಅದನ್ನ ಆಟಿ ಹೋಗಿ ಅಲ್ಲಿ ಅವ್ರ ಮನೆ ಅಡ್ರೆಸ್ ಹುಡುಕಿ ಐಡಿಯಾಸ್ ಕೊಡ್ತಾ ಇದಾರೆ ಎಲ್ರಿಗೂ. ಬಿಕಾಸ್ ಅವ್ರು ಇವಾಗ ಅದನ್ನ ನಮ್ಗೆ ಇಂಟರ್ನೆಟ್ ಇದೆ, ಇವಾಗ ಈಸಿ ಇನ್ಸ್ಟಾಗ್ರಾಮ್ ಇದೆ. ದಟ್ ಟೈಮ್ 2G ಸರ್, ಆಯ್ತಾ. ಇಟ್ ವಾಸ್ 2015 ಟೈಮ್ ಅಲ್ಲಿ. ಅಂಡ್ ಯಾರು ಅಷ್ಟು ಫೇಸ್ಬುಕ್ ಅಂಡ್ ಆಕ್ಸೆಸ್ ಇರ್ಲಿಲ್ಲ. ಅದು ಆನ್ ಮಾಡಿದ್ರೆ ಬಫರಿಂಗ್ ಆಗ್ತಿದ್ದಲ್ಲ ಆ ಟೈಮ್ ಇದು. ಸೊ ನಾನ್ ಡೈಲಿ ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಳ್ತಿದ್ದೆ. 1 week ಆದ್ಮೇಲೆ ಅವ್ರ ಅಮ್ಮ ನೋಟಿಸ್ ಮಾಡೋದು, ಯಾರು ಬರ್ತಲ್ಲ, ಅದು ಹೆಲ್ಮೆಟ್ ಹಾಕೊಂಡು ನಿಂತ್ಕೊಳ್ಳೋ ತೆಗೆದ್ರೆ ಅಭಯ್ ಅಂತ ಸೀರಿಯಲ್ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಆಮೇಲೆ ಸಿ ರೆಕಗ್ನೈಸ್, ನೀನ್ ಸೀರಿಯಲ್ ಮಾಡ್ತೀಯಲ್ವಾ, ಆಮೇಲೆ ಒಳಗೆ ಕರ್ಕೊಂಡು ಏನೇನು ಅಂದಾಗ ಹಿಂಗೆ ಅಂತ ಹೇಳ್ದೆ. ಆಗ ಅವ್ರು ಇನ್ನೂ ಐರಾವತ ರಿಲೀಸ್ ಆಗಿರ್ಲಿಲ್ಲ. ಆ ಸಿನಿಮಾ ಅವ್ರಿಗೆ ಕಿಸ್ ಮಾಡ್ತೀನಿ ಅಂತಾನು ಗೊತ್ತಿರ್ಲಿಲ್ಲ. ಬಟ್ ನಾನು ಇಂಜಿನಿಯರ್ ಇದೆಲ್ಲ ಮಾಡೋದ್ರಿಂದ ಸುಮ್ಮನೆ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೆ ಸರ್. ಕನ್ನಡದಲ್ಲಿ ಹೊಸಬ್ರು ಲಾಂಚ್ ಮಾಡೋ ಡೈರೆಕ್ಟರ್ಸ್ ಯಾರು, ಫಸ್ಟ್ ನಾನು ಯೋಗರಾಜ್ ಭಟ್ ಸರ್, 2 APS ಈ ತರ ಲಿಸ್ಟ್ ಮಾಡಿದ್ದೆ. ಫಸ್ಟ್ ಅವರಿಂದ ತಿರ್ಗಾದ ಟ್ರೈ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಒನ್ ಆ ಥರ. ಸೊ ಅದಾದ್ಮೇಲೆ ಅವ್ರ ಅಮ್ಮ ಒಂದಿನ ಯುಗಾದಿ ಹಬ್ಬದ ದಿನ ಕರ್ಸ್ಬಿಟ್ಟು ಅರ್ಜುನ್ ಸರ್ನ ಮೀಟ್ ಮಾಡ್ಸಿದ್ರು. ಅಲ್ಲಿ ನಾನು ಹೇಳ್ಕೊಂಡಿದ್ದೆ ಸರ್ ನಂಗೆ ಒಂದು. ಅದಾದ್ಮೇಲೆ ಒಂದು 6 months ಆದ್ಮೇಲೆ ವೆನ್ ಕಿಸ್ ವಾಸ್ ಹ್ಯಾಪನಿಂಗ್ ಹಿ ಕಾಲ್ಡ್ ಮಿ, ಕಮ್ ಗಿವ್ ಆಡಿಷನ್ಸ್ ಅಂತ. ದೆನ್ ಐ ವೆಂಟ್ ಅಂಡ್ ಗೇವ್ ಆಡಿಷನ್ಸ್. ಸರಿ, ಇವರಿಬ್ಬರದು IT ಬ್ಯಾಕ್ಗ್ರೌಂಡ್ ಅಂಡ್ ಆಲ್ ಆಫ್ ದಟ್. ಇಫ್ ಐ ಆಮ್ ನಾಟ್ ರಾಂಗ್, ಐ ಮೇ ಬಿ, ಬಟ್ ನೀವು ಮಾಡೆಲಿಂಗ್ ಮಾಡ್ತಾ ಬಂದಿದ್ದಲ್ವಾ? ಸೊ ಯು ಮಿಸ್ಟರ್ ಇಂಡಿಯಾ ಸರ್. Correct. Your foray into acting was through modeling, alla? Sir, I'm an accidental actor. An accidental Yeah, I think you said this. model. ನನ್ನ ಚೈಲ್ಡ್ಹುಡ್ ಆಸ್ಪಿರೇಷನ್ ಬಂದು ಫೈಟರ್ ಪೈಲಟ್ ಆಗಬೇಕು ಅಂತಾನೆ ಇತ್ತು. ಸೊ ನಾನು ಓದಿದ್ದು ನನ್ನ ನಿಜಲಿಂಗಪ್ಪ ನಿಜಲಿಂಗಪ್ಪ ಕಾಲೇಜ್ ಸೇರಿದ್ದು ಅಲ್ಲಿ ಏರ್ ವಿಂಗ್ ಇದೆ. 2 ವರ್ಷ ಫ್ಲೈಯಿಂಗ್ ಕಲಿತೆ. ಅನ್ಫಾರ್ಚುನೇಟ್ಲಿ ಲೈಫ್ ಇಸ್ ನಾಟ್ ವಾಟ್ ವಿ ಡಿಸೈನ್ ಇಟ್. ಐ ಲಾಸ್ಟ್ ಮೈ ಫಾದರ್ and ನಾನು ಮನೆಯಲ್ಲಿ ಐ ಆಮ್ ದ ಓನ್ಲಿ ಚೈಲ್ಡ್ and mother was always a homemaker. ಸೊ ಅಪ್ಪ ಹೋಗಿದ ತಕ್ಷಣ ದ ಹೋಲ್ ಎನ್ವೈರ್ಮೆಂಟ್ ಬಿಕಮ್ ಹೆಲ್ಟರ್ ಸ್ಕೆಲ್ಟರ್. ನಾನು ಅಮ್ಮ ಇಬ್ಬರೇ ಇದ್ರು. ಮೈ ಗ್ರ್ಯಾಂಡ್ ಫಾದರ್ ವಾಸ್ ದೇರ್ ಹೂ ಸಪೋರ್ಟೆಡ್ ಅಸ್ ಆ್ಯಂಡ್ ಅನಿವಾರ್ಯಕ್ಕಾಗಿ ಐ ಹ್ಯಾಡ್ ಟು ವರ್ಕ್. Correct. ಸೊ ದಟ್ ಈಸ್ ವೆನ್ ಐ ಸ್ಟಾರ್ಟೆಡ್ ಮಾಡಲಿಂಗ್ ಆ್ಯಂಡ್ ಐ ಬಿಕೇಮ್ ಗ್ರಾಸಮ್ ಮಿಸ್ಟರ್ ಇಂಡಿಯಾ ಆ್ಯಂಡ್ ಐ ಬಿಕೇಮ್ ಮಿಸ್ಟರ್ ಇಂಟರ್ನ್ಯಾಷನಲ್. ಆ್ಯಂಡ್ ಮಾಡಲಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಕೇಳಿ ಸರ್ ಅವಾಗ he had seen an ad of mine and he called me and offered me the film Paris Pranya, ಮೊದಲನೇ ಸಿನಿಮಾ ಮಾಡಿದೆ, which was so beautifully received. But because I had ಅದಾಗಿದ ತಕ್ಷಣ I still started modeling. I went back to modeling ಆದ್ವೇ 2008 ಅಲ್ಲಿ okay what to do next ಅಂತ ಯೋಚನೆ ಮಾಡುವಾಗ again it was fate. Through a friend I met Jacob Varghese. Correct. And I had met ದಿನಕರ್ ಅವ್ರನ್ನ ಕೂಡ. ಅವರು ಅವಾಗ ನವಗ್ರಹ ಪ್ಲಾನ್ ಮಾಡ್ತಾ ಇದ್ರು. ಸೊ ದೆನ್ ಜೇಕಬ್ ವರ್ಗೀಸ್ದು ಸವಾರಿ ಆಯ್ತು. And I did Savari, and again Savari was a very well received cinema. And then I said yes, films. Got it. So but ಆ ಫೈಟರ್ ಪೈಲಟ್ ಆಗಬೇಕು ಅನ್ನೋದೆಲ್ಲ, where did you get that from? So that I don't know, from childhood I used to see aircrafts flying. ಸೊ ನಮ್ಗೊಂದು ಚಿಕ್ಕದಲ್ಲಿ ಇದ್ದಾಗ ಒಂದು ಆಸ್ಪಿರೇಷನ್ ಬರುತ್ತಲ್ಲ ಸರ್, ನಾನು ದೊಡ್ಡವನಾದ್ಮೇಲೆ ಇದೇ ಆಗ್ಬೇಕು, ಸೈಂಟಿಸ್ಟ್. ಸೊ ಐ ವಾಂಟೆಡ್ ಟು ಬಿ ಅ ಫೈಟರ್ ಪೈಲಟ್. ನಿಮ್ಮ ತಂದೆಯವರು ಏನು ಮಾಡ್ಕೊಂಡಿದ್ರು? So he was doing his own businesses and all that. Not a very affluent family, lower middle class family. Because ಅದೊಂದು ಇಂಪ್ರೆಷನ್ ಇದೆ ನಿಮ್ಮ ಮೇಲೆ. Yes. In one of the interviews you said the same thing. Yes. You cleared it out. Yes, I cleared it out. ಹೌದು. And a very humble background, sir. And of course, their life has its own challenges, and sometimes I believe in that. If one door is closed, one window is always open. I think that takes you on a journey of life. ಸರ್, ನಿಮ್ದು ಇದೊಂದು ಪರ್ಸೋನಾ ಇದೆ ಅಲ್ಲ, ಐ ಡೋಂಟ್ ನೋ ಇಫ್ ಯು ವಿಲ್ ಅಪ್ರಿಷಿಯೇಟ್ ಇಟ್ or because sometimes it also gets a little suffocating, but there is a persona alwa about Raghu Mukherjee. Now, is this a persona
ಯು ಮೇ ಆಸ್ಕ್ ಮಿ ವಾಟ್ ಇಸ್ ದಟ್ ಪರ್ಸೋನಾ, ಬಟ್ ಇದು ಏನ್ ಪರ್ಸೋನಾ ಇದೆಯೋ ಇದು ನಿಮಗೆ ಮಾಡೆಲಿಂಗ್ ತಂದು ಕೊಟ್ಟ ಪರ್ಸೋನಾನ ಅಥವಾ ಮುಂಚಿನಿಂದಲೂ ಈ ರೀತಿಯೇ ಇದ್ರ? ಸರ್ ಇಲ್ಲ ಸರ್, ಲೈಫ್ ಟೀಚಸ್ ಯು ಮೆನಿ ಥಿಂಗ್ಸ್. ಸೊ either you take succumb to the pressures and you complain, ಅಯ್ಯೋ ನನ್ನ ಲೈಫ್ ಹಿಂಗೆ ಯಾಕಾಗೋಯ್ತು, ಇದಾಗೋಯ್ತು, ಅದಾಗೋಯ್ತು ಅನ್ನೋ ಬದಲು ಎದ್ದು ಡಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಐ ಬಿಲೀವ್ ಐ ಹ್ಯಾವ್ ಟ್ರೈನ್ಡ್ ಮೈ ಸೆಲ್ಫ್ ಟು ಬಿ ಲೈಕ್ ದಟ್. Very nice. You have trained yourself. Yes, because nobody is born born like like that. Because I think when we are all born, we are all kids. We have innocence, and who we become is completely our experiences. And what we make out of our experiences is where it differentiates. So I have seen people who have been in a much better situation than me, and they have complained and complained and complained. I have been in very bad situations, but I have trained myself saying, this is not you, Raghu, you'll get up, get up, get up. So it's we have to motivate ourselves, sir. ಯಾಕಂದ್ರೆ ಪ್ರಪಂಚದಲ್ಲಿ ಎಲ್ಲರೂ ಬಿಸಿ, ಅವ್ರ ಲೈಫ್ ಅವ್ರಿಗೆ ಇಂಪಾರ್ಟೆಂಟ್. ನಾವು ಯಾರೋ ನಮ್ಮ ಜೊತೆ ಬಂದು ಅದು ತುಂಬಾ ಲೈಫಲ್ಲಿ ಬೇಗನೆ ಆ ಪಾಠ ಕಲ್ತ್ಬಿಟ್ಟೆ ಸರ್. ದ ಮೊಮೆಂಟ್ ಮೈ ಫಾದರ್ ಡೈಡ್, ನಾನು ನನ್ನ ತಾಯಿ ಇದ್ದಿದ್ದ ಸಿಚುವೇಶನ್ ಅಲ್ಲಿ ಪ್ರಪಂಚದ ಸತ್ಯ ಗೊತ್ತಾಗೋಯ್ತು ನನಗೆ. ಯಾರು ಇರ್ತಾರೆ, ಯಾರು ಬರ್ತಾರೆ, ಏನ್ ಮಾಡ್ತಾರೆ ಅನ್ನೋದು ತುಂಬಾ ಬೇಗ ದೇವರ ಪಾಠ ಕೊಟ್ಬಿಟ್ರು. I think that made me very strong. So even today, people tell me something, my only attitude is, howda? Okay. This is a challenge for me. So I've been in situations like that, and I've trained myself to overcome that, and I guess I've become like that. You cannot bog me down. ನನಗೆ ಇದು ಹೇಳಿ, ವೆರಿ ಕ್ಯೂರಿಯಸ್, a day in the life of a model. Yes. Right? I don't know what ಅದನ್ನ ಮಾಡೆಲಿಂಗ್ ಶೋ ಅಂತಾರ, ಕಾಂಪಿಟೇಷನ್ ಅಂತಾರ, what do you call it? Ramp walk. ಅಲ್ಲ ಸೊ ಆ ಸೀಸನ್ ಬಂದಾಗ ದಿ ರೆಜಿಮೆನ್ ವಿಲ್ ಬಿ ಡಿಫರೆಂಟ್. ಇಲ್ಲ ಸರ್, ಸೊ ಬೇಸಿಕ್ಲಿ ದ ಟ್ರೆಂಡ್ ಆಫ್ ಮಾಡಲಿಂಗ್ ಹಸ್ ಚೇಂಜ್ ನೌ. ಅವಾಗಿದ್ದಾಗ ಐ ಮೇಡ್ ಅ ಲಿವಿಂಗ್ ಔಟ್ ಆಫ್ ಮಾಡಲಿಂಗ್, and especially after I won Mr. India, you make a worldwide name, alwa, because I became number one. You're a one chosen guy in India, you become Mr. India. Then when you represent India amongst 39 countries, you win that. You get that kind of recognition. ಅದು ಮಿಸ್ಟರ್ ಇಂಟರ್ನ್ಯಾಷನಲ್. ಅದು Mr. International 2002 ಅಲ್ಲೇ ನಡೆದಿದ್ದು, and I was the second Indian to win that. So you have that kind of exposure, and you're working, and you're learning, and you have that name. So it's a great life. But then again, it was very easy for me to get lost in that field, glamour world. And you have exposure to many wrong things and things. But I used to be such a guy, I don't know, maybe again I thank my parents, very humble background. ನಾನು ಮಾಡಲಿಂಗ್ ಎಲ್ಲ ನಡೆಯೋದೆಲ್ಲ 5-star ಹೋಟೆಲಲ್ಲೇ ನಡೀತಾ ಇತ್ತು ಸರ್. ನಾನು ಅವತ್ತೂ ಮನೆಯಿಂದ ಅಮ್ಮ ಡಬ್ಬಿ ಕೊಡ್ತಾ ಇದ್ರು, ನಾನು ತಗೊಂಡೋಗಿ I used to sit and eat, because I knew I came for a humble background, so that never fascinated me. Of course, you have a meal with your friends and all that, never got into drugs, never got into drinking. I had my first drink when I was 23 years old. So, you know, sir, you know where you're coming from, and you know where you want to go. You have to have a certain order in your life. ಇಲ್ಲಾಂದ್ರೆ ಈ ಮಾಯಾಲೋಕ ಅಂತ ಅದಕ್ಕೆ ಕರೆಯೋದು. ಅದು ಎಳಿತಾ ಇರುತ್ತೆ, ಬಾ 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 ಅಂತ ಎಳಿತಾ ಇರುತ್ತೆ. He's very simple, sir. And I've always kept myself very simple, very grounded. My mother, my neighborhood, I go to shops, everybody knows me my name, I know them by name. So it's nice to be like that. Sure. ಈ ಸೋಷಲೈಸಿಂಗ್ ಆಸ್ಪೆಕ್ಟ್ ಇದೆಯಲ್ಲ, PR ಬಿಲ್ಡ್ ಮಾಡೋ ಆಸ್ಪೆಕ್ಟ್, ಅದು ಪ್ರೆಷರ್ ಅನ್ಸತ್ತಾ? ಸಿಕ್ಕಾಪಟ್ಟೆ ಸರ್, ಹೌದು. ಅಂದ್ರೆ ಐ ಡೋಂಟ್ ಹ್ಯಾವ್ ಅ PR ಟೀಮ್ ಆರ್ ಎನಿಥಿಂಗ್ ಲೈಕ್ ದಟ್, ಬಟ್ ಹೌದು, ಆಫ್ ಕೋರ್ಸ್ ಪ್ರೆಷರ್ ಅನ್ಸುತ್ತೆ. ಎವ್ರಿವೇರ್ ಯು ಸ್ಟೆಪ್ ಔಟ್ ಕ್ಯಾಪ್ಚರ್ ಆಗ್ತೀರಾ. ಫಾರ್ ಮೀ ಪರ್ಸ್ನಲಿ ಅಷ್ಟು ಎವ್ರಿ ಟೈಮ್ ಮೇಡ್ ಆಗಿ ಇರೋದು, ಅಂದ್ರೆ ಹೇರ್ ಡನ್, ಮೇಕಪ್ ಡನ್, ಐ ಆಮ್ ವೆರಿ ರಾ ಥರ ಹಿಂಗೆ ಕೂತ್ಕೊಂಡು ಹಾಗೆ ಇರುತ್ತೆ. ಸೊ ಫಾರ್ ಮೀ ಇಟ್ ಇಸ್ ವೆರಿ ಅನ್ಕಂಫರ್ಟಬಲ್, ಆ್ಯಂಡ್ ಐ ಡೋಂಟ್ ಹ್ಯಾವ್ ಅ PR ಟೀಮ್ ಲೈಕ್ ದಟ್. ಬಟ್ ಐವ್ ಹರ್ಡ್ ಇಟ್ ಆಲ್ಸೋ ಹೆಲ್ಪ್ಸ್ ಪೀಪಲ್ ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ದಿಸ್ ಇಸ್ ದಿ ನೀಡ್ ಆಫ್ ದಿ ಅವರ್ ಅಂತ ನಿಮ್ಗೆ ಅನ್ಸುತ್ತಾ? ಲೈಕ್ ಹ್ಯಾವಿಂಗ್ ಅ PR ಏಜೆನ್ಸಿ, ವರ್ಕ್ ಕ್ಲೋಸ್ಲಿ ವಿತ್ ಯು, ಬಿಲ್ಡ್ ಅ ಬ್ರ್ಯಾಂಡ್ ಫಾರ್ ಯು ಅಂಡ್ ಆಲ್ ಆಫ್ ದಟ್. I feel, sir, if cinema works, everything works. Whatever you do, sir, despite anything. Actually, ನಾವೆಲ್ಲ ಕೂತ್ಕೊಂಡು ಮೊನ್ನೆ ಅದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ಮಾಡಿದ್ವಿ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದ ಮೇಲೆ.
Sir, I We feel had a somewhere, sir, discussion. only movie promotion during time you have to be Be visible seen. and you have to make sure ನಿಮ್ ಪ್ರೊಡ್ಯೂಸರ್ ಅಷ್ಟು ಖರ್ಚು ಮಾಡಿರ್ತಾರೆ ಆ ಕಾಂಟೆಂಟ್ ಎಲ್ರಿಗೂ ರೀಚ್ ಮಾಡಬೇಕು. ಆಫ್ಟರ್ ದಟ್ ಯು ಹ್ಯಾವ್ ಟು ಗೋ ಟು ಹೈಬರ್ನೇಷನ್ ಐ ಫೀಲ್. ಬಿಕಾಸ್ ಇಫ್ ಯು ಆರ್ ಓವರ್ ಎಕ್ಸ್ಪೋಸ್ಡ್ ಎವ್ರಿ ಡೇ ನೀವು ಈ ಲುಕ್ ಅಲ್ಲಿ ಇದೀರಾ ಹಿಂಗಿದ್ದೀರಾ ಅಂತ ವಾಟ್ ವಿಲ್ ಬಿ ದ ಸರ್ಪ್ರೈಸ್ ಫಾರ್ ಆಡಿಯನ್ಸ್ ಫಾರ್ ನೆಕ್ಸ್ಟ್ ಒನ್? ಸರ್, ಈಗ ಜನ ಸಿನಿಮಾ ನೋಡಕ್ಕೆ ದುಡ್ಡು ಖರ್ಚು ಮಾಡಿ ಟಿಕೆಟ್ ತಗೊಂಡು ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಸರ್. ಈಗ ನನ್ನ ಸಂಜನಾ ಅವ್ರನ್ನ ವಿರಾಟ್ನ ದುಡ್ಡು ಕೊಟ್ಟು ಸಿನಿಮಾ ನೋಡ್ತಾರೆ ಸರ್. If I'm available on your phone for free of cost, I'm making 10 reels a day and I'm dancing and doing this and doing that. Why will anybody pay money and come to watch me? So if you're a theatrical actor, that is, if you're in cinemas, if you're a mainstream cinema, you should not be seen. You need to create that want for audience to come and see you. At least this was a thought from a very old school, sir. ಈಗ ನಾವು ರವಿಚಂದ್ರನ್ ಸರ್ ತಗೊಂಡ್ರು, ನಾವು ಅಲ್ಲಿ ತಮಿಳಲ್ಲಿ ತಗೊಂಡ್ರು, ತೆಲುಗಲ್ಲಿ ತಗೊಂಡ್ರು, ಜನ ಅವ್ರು ಬರ್ತಾ ಇದಾರೆ ಅಂದ್ರೆ ಕಿಲೋಮೀಟರ್ಸ್ ಪೀಪಲ್ ಯೂಸ್ ಟು ಸ್ಟ್ಯಾಂಡ್. ರವಿ ಸರ್ ಹತ್ರನೂ ನಾವು ಅದು ಕಲ್ತಿದೀವಿ. ರವಿ ಸರ್ ಆಲ್ಸೋ ಬಿಲೀವ್ಸ್ ಇನ್ ದಟ್. ಸೆಡ್ ಯು ಶುಡ್ ನಾಟ್ ಬಿ ಈಸಿಲಿ ಅವೈಲಬಲ್. ವೆನ್ ಲೈಕ್ ವಿರಾಟ್ ಸೆಡ್, ವೆನ್ ಯುವರ್ ಫಿಲ್ಮ್ ಇಸ್ ಕಮಿಂಗ್, ಬಿ ಸೀನ್, promote your film and then go back to doing a work. Let people wait. ಆ ಒಂದು ಕ್ಯೂರಿಯಾಸಿಟಿ, ಆ ಒಂದು ಈಗರ್ನೆಸ್ ನ ಬಿಲ್ಡ್ ಮಾಡಿ. That's why ಅಲ್ಲ sir. ಬಟ್ ಸಾರಿ ಟು ಗೆಟ್ ಯು, ಐ ಫೀಲ್ ಇದು ಹೀರೋಗಳಿಗೆ ಬೇರೆ ಹೀರೋಯಿನ್ಗೆ ಬೇರೆ ಅಂತ ಈಗಿನ ಒಂದು ಕಾಲಘಟ್ಟದಲ್ಲಿ. ಇಲ್ಲ, ನನಗ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಐ ಆಲ್ವೇಸ್ ಕೆಲವೊಂದ್ಸಲ ಅನ್ಸುತ್ತೆ ದಟ್ ಪ್ರೀವಿಯಸ್ಲಿ ರಮ್ಯಾ ಮ್ಯಾಮ್, ರಕ್ಷಿತಾ ಮ್ಯಾಮ್ ಟೈಮಲ್ಲೆಲ್ಲ ಇವತ್ತಿಗೂ ಕೂಡ ಸ್ಟಾರ್ಸ್ ತರ ನೋಡ್ತೀವಿ ನಾವು. ಬಟ್ ಫಾರ್ ಅಸ್ ಒಂದ್ ಫೋಟೋ ಹಾಕಿದ್ರೆ ಎನಿಬಡಿ ಇನ್ ಮೈ ಜನರೇಷನ್ ಬರೋದು, ಐ ಮೀನ್ ಐ ಆಮ್ ನಾಟ್ ಟೆಲ್ಲಿಂಗ್ ಎಲ್ಲಾ ಕೆಟ್ಟ ಕಮೆಂಟ್ಸ್ ಅಂತ, ಬಟ್ ಅಷ್ಟು ಜಡ್ಜ್ಮೆಂಟ್ಸ್ ಐ ಥಿಂಕ್ ಓವರ್ ಎಕ್ಸ್ಪೋಸ್ ಆಗಿರೋದಕ್ಕೆ ಪೀಪಲ್ ಆರ್ ಲೈಕ್ ಈಸಿಲಿ ಸಿಗ್ತೀರಿ ಆತರ. ಕರೆಕ್ಟ್. ಬಟ್ ಅದು ಆಡಿಯನ್ಸ್ಗೆ ನಾನು ಹೇಳೋದೀಗ ನೋಡಿ, ಯಾರು ಉದಾಹರಣೆನೂ ಪರ್ಟಿಕ್ಯುಲರ್ ಆಗಿ ತಗೊಳ್ಳೋದು ಬೇಡ. ಬಟ್ ಒಂದು ಇದನ್ನ ಒಂದು ಹೀರೋಯಿನ್ ಆಸ್ಪೆಕ್ಟ್ ಅಲ್ಲಿ ಹೇಳ್ತೀನಿ. ಒಂದು ಹೀರೋಯಿನ್ಗೆ ಒಂದು PR ಏಜೆನ್ಸಿ ಒಂದು ಟ್ಯಾಗ್ ಲೈನ್ ನ ಬಿಲ್ಡ್ ಮಾಡತ್ತೆ ಅಂತ ಇಟ್ಕೊಳ್ಳಿ, ರೈಟ್? ಆ ಟ್ಯಾಗ್ ಲೈನ್ ಅದು ಹೇಗೋ ಪಾಪ್ಯುಲರೈಸ್ ಆಗಿ 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 ಆಡಿಯನ್ಸ್ ಮೈಂಡ್ ಕಂಡೀಷನ್ ಆಗುತ್ತೆ ಅದಕ್ಕೆ. ಬಟ್ ಇಂಡಸ್ಟ್ರಿ ಆಲ್ಸೋ ಅಟ್ ಒನ್ ಪಾಯಿಂಟ್ ಸ್ಟಾರ್ಟ್ಸ್ ಪೇಯಿಂಗ್ ಹೀಟ್ ಟು ದಟ್. So that is only in the initial time. If your movie Okay, works, see, you sir, might everything get works. that 1, 2, 3 films. But if after that the audience don't receive you, you are not a good performer, you are not a good actor, you are not able to carry that forward, what happens to you? Yes, when you are new in the industry, when you're new getting introduced to people, they can build an image for you and they can present you. This is a new person, they're this, they're that, ಎಲ್ಲ ಮಾಡಿ ಅಲ್ಟಿಮೇಟ್ಲಿ ಏನು ಸರ್, ಸಿನಿಮಾ ನೋಡಬೇಕು, ನೀವು ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗಬೇಕು, ನಿಮ್ಮ ಸಿನಿಮಾ ಮತ್ತೆ ಬಂದು ನೋಡೋ ಥರ ಜನಕ್ಕೆ ನೀವು ಇಷ್ಟ ಆಗಬೇಕು. ಅದಾದ್ರೆ ತಾನೇ ಯು ಕ್ಯಾನ್ ಉಳ್ಕೋಬಹುದು. ಸಿ ಸರ್, ಎಂಟ್ರಿಂಗ್ ದ ಇಂಡಸ್ಟ್ರಿ ಇಸ್ ಡಿಫ್ರೆಂಟ್, surviving and staying in the industry is a very different thing. So that ultimately only your work is the only merit you have. The other thing that I'm also seeing is ತುಂಬಾ ಜನ ಆಕ್ಟರ್ಸ್ ಅಂಡ್ ಅಗೇನ್ ಮೋಸ್ಟ್ಲಿ ಆಕ್ಟ್ರೆಸಸ್, ಇದೇನು ತಪ್ಪೇನಲ್ಲ, ಬಟ್ ಐಮ್ ಜಸ್ಟ್ ಸ್ಟೇಟಿಂಗ್ ಅನ್ ಅಬ್ಸರ್ವೇಷನ್ ಹಿಯರ್, ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾರೆ, ರೈಟ್? ಸೊ ಒಂದು ಅಂದ್ರೆ ಇದನ್ನ ಹೇಗೆ ನೋಡಿ ಪರಿಸ್ಥಿತಿ, ಆರ್ ವಿ ಆಲ್ ಕನ್ಫ್ಯೂಸ್ಡ್ ಆರ್ ಆರ್ ವಿ ಆಲ್ ಸೇಯಿಂಗ್ ವಿ ಆರ್ ನಾಟ್ ಕನ್ಫ್ಯೂಸ್ಡ್, ದಿಸ್ ಇಸ್ ದಿ ವೇ ಟು ಪ್ಲೇ ದಿ ಗೇಮ್ ಅಂತ? Well, it's a perspective, sir. It's depend on each other. Like everyone has It's an different individual idea. choice. I have various choices. ಐ ಫೀಲ್ ಯೂಟ್ಯೂಬ್ ಚಾನೆಲ್ ಅಂದ್ರೆ ಅವಾಗ್ಲೇ ಮಾತಾಡ್ದಂಗೆ ಇಟ್ ಇಸ್ ಓವರ್ ಎಕ್ಸ್ಪೋಜರ್ ಸರ್. ಅಂದ್ರೆ ಒಂದ್ ಕ್ಯಾರೆಕ್ಟರ್ನ ನಾನು ಸಲಗಾಲಿ ಇವಾಗ ಸಂಜನಾನ ನೋಡ್ಬೇಕು ಅಂದ್ರೆ ಇಫ್ ಐವ್ ಆಲ್ರೆಡಿ ಶೋನ್ ನನ್ ಮನೆ, ನಾನು ಹೆಂಗಿದ್ದೀನಿ ಎಲ್ಲದನ್ನು, ಫಾರ್ ಆಡಿಯನ್ಸ್ ಟು ಅಕ್ಸೆಪ್ಟ್ ಸಂಜನಾ ಆಸ್ ಸಂಜನಾ ಇನ್ ಸಲಗ ಕಷ್ಟ ಆಗತ್ತೆ ಅಂತೀರಾ? ಕಷ್ಟ ಆಗತ್ತೆ ಅಂತ. ಬಟ್ ನಾನು ನಿಮ್ಮ ಪರವಾಗಿ ವಾದಿಸ್ಬೇಕು ಅಂತ ಆದ್ರೆ, ಅಂದ್ರೆ ನೀವ್ ಹೇಳಿದ ಪಾಯಿಂಟ್ ವಿರುದ್ಧವಾಗಿ, ಬಟ್ ಹೀರೋಯಿನ್ಗಳ ಪರವಾಗಿ ವಾದಿಸ್ಬೇಕು ಅಂದ್ರೆ, ನಿಮಗೆ ಆ ರೀತಿಯ ಸಂಜನಾ ಆಕ್ಟಿಂಗ್ ಅಬಿಲಿಟಿನ ತೋರಿಸುವ ಪಾತ್ರಗಳು ಹೆಚ್ಚು ಸಿಗತ್ತಾ ಅನ್ನೋದು ಒಂದು ಪ್ರಶ್ನೆನೇ ಅಲ್ವಾ? ಫಾರ್ ಇನ್ಸ್ಟೆನ್ಸ್, ಸಂಜನಾದಿ ಪರ್ಫಾರ್ಮರ್, ರೈಟ್? ಸಂಜನಾಗೆ ಬೇರೆ ಬೇರೆ ರೀತಿಯ ರೋಲ್ಸ್ ಅಲ್ಲಿ ನಾನು ಮಾಡ್ತೀನಿ, ಹಾಗಾಗಿ ನಾನು ಮನೇಲಿ ಇದ್ದೀನಿ, ಅದು ನಾನು ತೋರಿಸ್ಕೊಳಕ್ ಇಷ್ಟ ಇಲ್ಲ, ಈ ರೋಲ್ ಏನ್ ಮಾಡ್ತೀನೋ ಅದು ಮಾತ್ರ ಆಡಿಯನ್ಸ್ ತಲೆಯಲ್ಲಿ ಉಳ್ಕೋಬೇಕು ಅಂತ ಹೇಳುವ ವಿಭಿನ್ನ ಪಾತ್ರಗಳು ಇವತ್ತಿಗೂ ಹೀರೋಯಿನ್ಸ್ಗೆ ಸಿಗೋದು ಕಡಿಮೆನೇ ಅಲ್ವಾ? ಕಡಿಮೆ ಸರ್, ಎಸ್, ದಟ್ ಇಸ್ ಟ್ರೂ. ಹಾಗಾಗಿನೇ ಬೀಟ್ ಫಾರ್ ಅನ್ ಅಡಿಷನಲ್ ಇನ್ಕಮ್ ಅಥವಾ ಅವರ ಕ್ರಿಯೇಟಿವಿಟಿಯನ್ನ ಇನ್ನೊಂದು ಔಟ್ಲೆಟ್ ಅಲ್ಲಿ ತೋರಿಸ್ಕೊಳ್ಳೋಕೆ ಇದೆಲ್ಲ
ಸರ್ ಎಸ್ ಅದು ಹೌದು ಅಂದ್ರೆ ಟ್ರೂ ನೀವ್ ಹೇಳ್ದಂಗೆ ಸಿನ್ಸ್ ದ ಕ್ಯಾರೆಕ್ಟರ್ಸ್ ಸಮ್ಟೈಮ್ಸ್ ತುಂಬಾ ಲಿಮಿಟೆಡ್ ಏನು ಯೂಶಲಿ ಒಂದ್ ಸಮ್ಮರಿ ಆಗಿ ತಗೋಬೇಕಂದ್ರೆ ಬಬ್ಲಿ ಆಗಿ ಕಾಣಿಸ್ಕೋತೀವಿ ಇಲ್ಲ ಚಿಯರ್ಫುಲ್ ಗರ್ಲ್ ಅಥವಾ ಒಂದ್ ಸ್ಟ್ರಾಂಗ್ ವುಮೆನ್ ಆ ತರನೇ ಸೊ ಮೇ ಬಿ ಎಸ್ ಡಿಫ್ರೆಂಟ್ ಟ್ಯಾಲೆಂಟ್ಗಳನ್ನ ನಮ್ಗೆ ಇವಾಗ ನಾನ್ ಭರತನಾಟ್ಯಂನ ನಾನು ಇಷ್ಟು ಸಿನಿಮಾಗಳಲ್ಲೂ ತೋರ್ಸಕ್ ಅವಕಾಶ ಸಿಕ್ಕಿಲ್ಲ ಸೊ ದಟ್ ಈಸ್ ಆಲ್ಸೋ ಒನ್ ಅಂಡ್ ಆಲ್ಸೋ ಇನ್ನೊಂದು ದಟ್ ಹಿಯರ್ ಐ ಡೋಂಟ್ ನೋ ಇಫ್ ಐ ಶುಡ್ ಟೇಕ್ ದಿಸ್ ಇಂಟರ್ವ್ಯೂ ಟಾಪಿಕ್ ಆದ್ಮೇಲೆ ಬಟ್ ನಿಮ್ಗೆ ಬರುತ್ತೆ ಭರತನಾಟ್ಯಂ ಸಿನಿಮಾ. ಗುಡ್ I'll take it up. YouTube ಅಲ್ಲಿ there's ತುಂಬಾ money, so there's huge money, so that is also one ಬಿಕಾಸ್ ನನಗಂತೂ major point. there's no right or wrong, ಬಟ್ ಈಗ ಹೆಚ್ಚೆಚ್ಚು ಐ ಡೋಂಟ್ ನೋ ಇಫ್ ಯು ವಾಚ್ ದಿಸ್ ಸ್ಪೇಸ್ ಆಫ್ ಯೂಟ್ಯೂಬ್, ಬಟ್ ಈಗ ನಮ್ಮ ಸೀರಿಯಲ್ ಅಲ್ಲಿ ನಟಿಸೋರು, ಫಿಲ್ಮ್ಸ್ ಅಲ್ಲಿ ಇನ್ನೂ ಆಕ್ಟಿವ್ ಆಗಿರೋ ಹೀರೋಯಿನ್ಸ್, ಇವರೆಲ್ಲರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ, ಅಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಾರೆ ಅಂಡ್ ಆಲ್ ಆಫ್ ದ್ಯಾಟ್. ಹಾಗಾಗಿ ಕೇಳಿದೆ. ನನ್ನ ಥಾಟ್ ಪ್ರೊಸೆಸ್ ತುಂಬಾನೇ ಲಿಮಿಟೆಡ್. ಅಂದ್ರೆ ನಾನೇನೋ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಒಂದು ರಿವಾರ್ಡ್ ಇರಬೇಕು ಅಂತ ನೋಡ್ತೀನಿ. ಸೊ ಹಾಗಾಗಿ ನನಗೆ ಸರಿ ತಪ್ಪು ಇಲ್ಲವೇ ಇಲ್ಲ. ಬಟ್ ಇಟ್ ವಾಸ್ ವೆರಿ ವೆರಿ ಆಲ್ ಅಕ್ರಾಸ್. ಇದು ನಮ್ಮ ಕನ್ನಡಕ್ಕೆ ಮಾತ್ರ ಸೀಮಿತವಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಎವ್ರಿ ಒನ್ ಹಸ್ ಕಮ್ ಟು ಯೂಟ್ಯೂಬ್ ಟುಡೇ. Depends on Yes, sir. Again, it's a choice. It's a few people who believes that, few people who doesn't believe that. Again, ಇವಾಗ ನನಗೆ ಐ ಡು ನಾಟ್ ವಾಂಟ್ ಟು ಓವರ್ ಎಕ್ಸ್ಪೋಸ್ ಮೈ ಸೆಲ್ಫ್, ಹಾಗಾಗಿ ನಾನು ಮಾಡ್ತಿಲ್ಲ. ಬಟ್ ಮಾಡ್ತಿರೋರ್ದು ಯಾವ್ದು ತಪ್ಪಲ್ಲ ಅಥವಾ ಅವ್ರ ಸಿನಿಮಾಗಳು ಓಡ್ತಾ ಇಲ್ಲ ಅಂತಲ್ಲ. ಅಕ್ಸೆಪ್ಟೆನ್ಸ್ ಇವಾಗ ಸೀರಿಯಲ್ ಮಾಡೋರು ತುಂಬಾ ಜನ ಮಾಡ್ತಾ ಇದಾರೆ ಅಂಡ್ ಅವರೆಲ್ಲ ಸೂಪರ್ ಹಿಟ್. ಇವತ್ತು ನಮ್ಗಿನ ಜಾಸ್ತಿ ರೆಕಗ್ನಿಷನ್ ಅವ್ರಿಗಿದೆ. ಸೊ ಇಟ್ಸ್ ನಾಟ್ ದಟ್ ಅಕ್ಸೆಪ್ಟೇ ಆಗಲ್ಲ ಅಂತಲ್ಲ. ನನಗೆ ಓವರ್ ಎಕ್ಸ್ಪೋಸ್ ಆಗೋದಕ್ಕೆ ಇಷ್ಟ ಇಲ್ಲ. ಐ ವಾಂಟ್ ಪೀಪಲ್ ಟು ಸಿನ್ಸ್ ಮೇ ಬಿ ಐ ಆಮ್ ಸ್ಟಾರ್ಟಿಂಗ್ ನ್ಯೂ ಅಥವಾ ಐ ಹ್ಯಾವ್ ಮೈ ಓನ್ ಪರ್ಸೆಪ್ಷನ್. ಸೊ ನನಗೆ ಐ ಫೀಲ್ ಐ ವಾಂಟ್ ಪೀಪಲ್ ಟು ಟೇಕ್ ಮಿ, ಆ ಕ್ಯಾರೆಕ್ಟರ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಫಸ್ಟ್. ಬಿಕಾಸ್ ಯೂಟ್ಯೂಬ್ಸ್ ಐವ್ ಹರ್ಡ್ ಐ ಥಿಂಕ್ ಡೈಲಿ ಮಾಡಬೇಕು, ಓನ್ಲಿ ದೆನ್ ದೇರ್ಸ್ ಅ ಗುಡ್ ರೆವಿನ್ಯೂ. ಸೊ ಅಷ್ಟು ಡೈಲಿ ಮಾಡೋಷ್ಟು ಅದು ಓವರ್ ಎಕ್ಸ್ಪೋಜರ್ ಆಗುತ್ತೇನೋ ಅನ್ನೋ ಒಂದು ಇದಕ್ಕೆ ಐ ಆಮ್. But definitely, sir, if you want to create something on your own, ನಿಮ್ದು ಯೂಟ್ಯೂಬ್ ಚಾನಲ್ ಇದ್ದು ನೀವೇ ಜನಕ್ಕೆ ಒಂದು ಹತ್ರ ಆಗಿ ನಿಮ್ದೇ ಆದಂತ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡಿ, ಇಫ್ ಯು ಆರ್ ಏಬಲ್ ಟು ಜನರೇಟ್ ಮನಿ ಫ್ರಮ್ ಇಟ್, yes, I think it's a lovely, beautiful thing. Correct.